ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ನೋಕಿಯಾ ಮೊಬೈಲ್ನ ಮಾರ್ಕೆಟ್ ವ್ಯಾಲ್ಯೂ ಎಷ್ಟೇ ಕಡಿಮೆ ಆಗಿದ್ರೂ ಬೇಸಿಕ್ ಮೊಬೈಲ್ಗಳಲ್ಲಿ ನೋಕಿಯಾದಷ್ಟು ವೆರೈಟಿ ಬೇರೆ ಕಂಪನಿಯ ಮೊಬೈಲ್ಗಳಲ್ಲಿ ಸಿಗಲ್ಲ ಬಿಡಿ. 3210 ಮಾಡೆಲ್ನ ಕಾಲ್ದಿಂದ ಹಿಡಿದು ಇಲ್ಲಿವರೆಗೆ ನೋಕಿಯಾ ಕಡಿಮೆ ಬೆಲೆಯ ಬೇಸಿಕ್ ಮೊಬೈಲ್ಗಳ ಮೇಲಿನ ಬೇಸಿಕ್ ಇಂಟ್ರೆಸ್ಟ್ ಅನ್ನ ಹಾಗೆ ಕಾಪಾಡ್ಕೊಂಡು ಬಂದಿದೆ. ಈಗ ಆಶಾ ಎಂಬ ಸರಣಿಯಲ್ಲಿ ನೋಕಿಯಾದ ಹೊಸ ಮೊಬೈಲ್ಗಳು ಬಿಡುಗಡೆಯಾಗಿದೆ. ಅಂದಹಾಗೆ ಇದರಲ್ಲಿ 2 ರೇಂಜ್ಗಳಿವೆ. 2000 ರೂಪಾಯಿಗಳ ಆಸ್ಪಾಸ್ನಲ್ಲಿ ಒಂದೆರಡು ಆಶಾ ಸರಣಿಯ ಮೊಬೈಲ್ಗಳಿವೆ. ಆದರೆ ಈ ವಾರ ನಮ್ಮ ರಿವ್ಯೂ ಸೆಕ್ಷನ್ನಲ್ಲಿ ನೋಡೋಣ ಬನ್ನಿ ನೋಕಿಯಾ 200 ಮತ್ತು ನೋಕಿಯಾ ಆಶಾ 300 ಮೊಬೈಲ್ಗಳನ್ನು. ಇವುಗಳ ಬೆಲೆ ತೀರಾ ಕಡಿಮೆ ಏನಿಲ್ಲ. ಈ ಆಶಾ ಸರಣಿಯ ಮೊಬೈಲ್ಗಳನ್ನು ನೋಡೋ ಆಸೆ ನಿಮಗೂ ಇದ್ರೆ ಬನ್ನಿ ಹಾಗಿದ್ರೆ ಶೋರೂಮ್ಗೆ ಹೋಗಿ ಬರೋಣ. ನನ್ನ ಜೊತೆ ಇವತ್ತು ಆಶಾ 200 ಮತ್ತು ಆಶಾ 300 ಅನ್ನೋ ನೋಕಿಯಾದ 2 ಹ್ಯಾಂಡ್ಸೆಟ್ಗಳಿವೆ. ಈ 2 ಹ್ಯಾಂಡ್ಸೆಟ್ಗಳ ಹೆಸರು ಒಂದೇ ಆಗಿದ್ರು ಕೂಡ 2 ಪೂರ್ತಿ ವಿಭಿನ್ನ ಫೋನ್ಗಳು. ಸೊ ಫಸ್ಟ್ ಈಗ ಆಶಾ 200 ಅಲ್ಲಿ ಏನಿದೆ ನೋಡೋಣ. ಇದು ಆಶಾ 200 ಒಂದು ಡ್ಯುಯಲ್ ಸಿಮ್ ಫೋನ್. ಸೊ ಡ್ಯುಯಲ್ ಸ್ಟ್ಯಾಂಡ್ ಬೈ ಫೋನ್ ಪ್ಲಸ್ ಇದರಲ್ಲಿ ನಿಮಗೆ ರೆಗ್ಯುಲರ್ ನೋಕಿಯಾ ಫೋನ್ನ ಎಲ್ಲ ಫೀಚರ್ಗಳ ಜೊತೆಗೇನೆ ಇದರಲ್ಲಿ ಡ್ಯುಯಲ್ ಸ್ಟ್ಯಾಂಡ್ ಬೈ ಅಂತಂದರೆ 2 ಸಿಮ್ನ ನೀವು ಜೊತೆಯಾಗಿ ಯೂಸ್ ಮಾಡ್ಬೋದು. 2 SMS ಕಾಲ್ಸನ್ನು ಜೊತೆಯಾಗಿ ತೊಗೋಬೋದು. ಅದೇ ಅಲ್ಲದೆ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ನ ಕನೆಕ್ಷನ್ ಕೂಡ ನಿಮಗೆ ಡೈರೆಕ್ಟಾಗಿ ಇದಕ್ಕೆ ನೀವು ಮಾಡ್ಕೋಬೋದು. ಅಷ್ಟೇ ಅಲ್ಲ, ನೋಕಿಯಾದ ಕ್ವಾಲಿಟಿನೂ ಕೂಡ ಅಶ್ಯೂರ್ ಮಾಡ್ತಾರೆ. 2 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಕೂಡ ಇದೆ. ಉಳಿದಂತೆ ನಿಮ್ಗೊಂದು ಡ್ಯುಯಲ್ ಸಿಮ್ ಫೋನ್ ಬೇಕು ಅಂತಂದರೆ ಈ ಫೋನ್ನ ನಾನು ರೆಕಮೆಂಡ್ ಮಾಡ್ತೀನಿ. 1400ರಿಂದ 1500 ರೂಪಾಯಿಗೆ ಸೇಲ್ ಆಗುತ್ತೆ. ನೋಕಿಯಾದವರೇ ಇನ್ನೊಂದು ಫೋನ್ನ ಆಶಾ 300 ಅನ್ನೋ ಫೋನ್ನ ರಿಲೀಸ್ ಮಾಡಿದ್ದಾರೆ. 6800 ರೂಪಾಯಿಗೆ ಇದನ್ನು ಸೇಲ್ ಮಾಡ್ತಿದ್ದಾರೆ. ಡ್ಯುಯಲ್ ಸಿಮ್ ಫೋನ್ ಅಲ್ಲ, ಇದು ಸಿಂಗಲ್ ಸಿಮ್ ಫೋನು. ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆಯೇ 5 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇದೆ. ಅಲ್ಲದೆ ಈ ಫೋನ್ನ ನಾವು ಆನ್ ಮಾಡಿ ನೋಡಿದ್ರೆ ಇದು ಟಚ್ ಮತ್ತು ಟೈಪ್ 2 ಇರುವಂತಹ ಫೋನ್ ಇದು. ಅಷ್ಟೇ ಅಲ್ಲದೆ ಇದೊಂದು 3G ಫೋನ್ ಆಗಿರೋದ್ರಿಂದ ನಿಮಗೆ 3Gನೂ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಈ ಫೋನ್ನಲ್ಲಿ ನೋಕಿಯಾದವರು ಒಂದು ಹೊಸ ಆ್ಯಪನ್ನು ಇನ್ಕ್ಲೂಡ್ ಮಾಡಿದ್ದಾರೆ, ಝೆಂಗಾ TV ಅಂತ ಹೇಳ್ಕೊಂಡು. ಅವರು ಇನ್ಬಿಲ್ಟ್ ಆಗಿ ಕೊಟ್ಟಿದ್ದಾರೆ. ಆ ಮೂಲಕ ನೀವು ಲೈವ್ TV ನೋಡ್ಬೋದು. 3G ಮೂಲಕ ನಿಮ್ಗೆ ಲೈವ್ TV ನೋಡೋದಕ್ಕೂ ಆಗುತ್ತೆ. ಇದರಲ್ಲಿ ನಿಮಗೆ ಮೈಕ್ರೋ USB-ನಲ್ಲಿ ಕೂಡ ಚಾರ್ಜ್ ಮಾಡ್ಬೋದು. ಅಲ್ಲದೆ ನೋಕಿಯಾದ ಸ್ಮಾಲ್ ಪಿನ್ ಚಾರ್ಜನ್ನು ಕೂಡ ಚಾರ್ಜ್ ಮಾಡುವಂಥ ಅವಕಾಶ ಇದೆ. ಆದರೆ ಅವರು ಮೈಕ್ರೋ USB ಕೇಬಲ್ ಏನಿದೆ ಆ ಕೇಬಲನ್ನು ಅವ್ರು ಇದ್ರ ಜೊತೆ ಕೊಡ್ತಾ ಇಲ್ಲ ಅನ್ನೋದೇ ಬೇಜಾರಿನ ಸಂಗತಿ. ಅಲ್ಲದೆ ಇದ್ರೆ 6800 ರೂಪಾಯಿಗೆ ಒಳ್ಳೆ 3G ಫೋನ್ ಇದು. ಅದು ಅಲ್ಲದೆ ಹೋದರೆ ನಿಮಗೆ 2G ಇದ್ಕೊಂಡು 2 ಸಿಮ್ ಫೋನ್ನ ಯೂಸ್ ಮಾಡಬೇಕು. 4400ರಿಂದ 4500 ರೂಪಾಯಿಗೆ ಸೇಲ್ ಆಗ್ತಿದೆ. ಇದರಲ್ಲಿ ರೇಂಜ್ನಲ್ಲಿ ಆಶಾ 200 ಕೂಡ ಒಳ್ಳೆ ಫೋನ್ ಅಂತ ಹೇಳ್ಬೋದು. ಆಂಡ್ರಾಯ್ಡ್ ಮೊಬೈಲ್ಗಳ ಕಾಂಪಿಟಿಷನ್ನಿಂದಾಗಿ ಹೈ ಎಂಡ್ ಮೊಬೈಲ್ಗಳಲ್ಲಂತೂ ತನ್ನ ಅಸ್ತಿತ್ವನೇ ಕಳೆದುಕೊಂಡಂತಿರುವ ನೋಕಿಯಾ ಕಂಪನಿಗೆ ಈ ಬೇಸಿಕ್ ಮೊಬೈಲ್ಗಳು ಮಾರುಕಟ್ಟೆಯಲ್ಲಿ ಬೆಳೆಯೋ ದಾರಿಯಲ್ಲಿ ಆಶಾದೀಪ ಆಗಬಹುದು ಅನ್ಸುತ್ತೆ ಅಲ್ವಾ? ಸರಿ, ನಾವೀಗ ನೋಡೋಣ ಬನ್ನಿ ಈ ವಾರದ ಗ್ಯಾಜೆಟ್ ಗ್ಯಾಲರಿಯಲ್ಲಿರೋ ವಿಪ್ರೋ ಏರ್ ಮತ್ತು HP ಫೋಲಿಯೋ ಅಲ್ಟ್ರಾ ಬುಕ್ಗಳನ್ನು. ವಿಪ್ರೋ ಏರೋ. ವಿಪ್ರೋ ಕಂಪ್ಯೂಟರ್ಸ್ ತನ್ನ ಈಗೋ ಸರಣಿಯ ಲ್ಯಾಪ್ಟಾಪ್ ಸರಣಿಯಲ್ಲಿ ಹೊಸದಾಗಿ ಬಿಡುಗಡೆ ಮಾಡಿರುವ ಅಲ್ಟ್ರಾ ಬುಕ್ ಇದು. ಇಂಟೆಲ್ ಕ್ಯಾಲ್ಪೆಲಾ ಪ್ಲಾಟ್ಫಾರ್ಮ್ ಹೊಂದಿರುವ ವಿಪ್ರೋ ಕಂಪನಿಯ ಹೊಸ ಅಲ್ಟ್ರಾ ಬುಕ್ ಈ ವಿಪ್ರೋ ಏರೋ. 1.33 ಗಿಗಾಹರ್ಟ್ಜ್ ಸಾಮರ್ಥ್ಯದ ಇಂಟೆಲ್ i5 ಪ್ರೊಸೆಸರ್ನೊಂದಿಗೆ ಟರ್ಬೋ ಬೂಸ್ಟ್ ಫ್ರೀಕ್ವೆನ್ಸಿ ಲಭ್ಯ ಇದೆ. 4GB ವರೆಗಿನ DDR3 ರ್ಯಾಮ್, 11.6 ಇಂಚಸ್ ಇಂದ ಶುರುವಾಗುವಂತಹ HD ರೆಡಿ LED ಪರದೆ, ಇಂಟೆಲ್ GMA HD ಗ್ರಾಫಿಕ್ಸ್, 1.3 ಮೆಗಾಪಿಕ್ಸೆಲ್ ಕ್ಯಾಮೆರಾ, 500GB ವರೆಗಿನ ಮೆಮೊರಿ ಈ ಅಲ್ಟ್ರಾ ಬುಕ್ನ ವೈಶಿಷ್ಟ್ಯಗಳು. HP ಫೋಲಿಯೋ.
ಬಿಸಿನೆಸ್ನ ಉದ್ದೇಶಗಳಿಗಾಗಿನೇ HP ಕಂಪನಿ ಹೊರತಂದಿರುವ ಪೋಲಿಯೋ ಎಂಬ ಹೆಸರಿನ ಹೊಸ ಅಲ್ಟ್ರಾ ಬುಕ್ ಇದು. ಸೆಕೆಂಡ್ ಜನರೇಷನ್ i5 ಮೊಬೈಲ್ ಪ್ರೊಸೆಸರ್ ಮತ್ತು DDR3 ರ್ಯಾಮ್ ಹೊಂದಿರುವ ಈ ಅಲ್ಟ್ರಾ ಬುಕ್ ಇಂಟೆಲ್ HD 3000 ಗ್ರಾಫಿಕ್ಸ್ ಹೊಂದಿದೆ. ಡಾಲ್ಬಿ ಅಡ್ವಾನ್ಸ್ಡ್ ರೇಡಿಯೋ, ಡ್ಯುಯಲ್ ಮೈಕ್ರೋಫೋನ್, HP ಟ್ರೂ ವಿಷನ್ ವೆಬ್ ಕ್ಯಾಮ್, ಬ್ಲೂಟೂತ್ 3.0, ಬ್ಯಾಕ್ ಲೀಡ್ ಕೀಬೋರ್ಡ್, 6 ಸೆಲ್ನ ಬ್ಯಾಟರಿ ಈ ಅಲ್ಟ್ರಾ ಬುಕ್ನ ಇನ್ನಿತರ ವಿಶೇಷಗಳು. ನಮಗೆ ಎಷ್ಟೇ ಹೇಳೋ ಉತ್ಸಾಹ ಇದ್ರೂ ಎಲ್ಲದಕ್ಕೂ ಒಂದು ಡೆಡ್ಲೈನ್ ಅಂತ ಇರುತ್ತಲ್ವಾ. ಈಗ ಅಂಥ ಡೆಡ್ಲೈನ್ ನಮಗೂ ಬಂದಿದೆ. ನಮ್ಮ ಸಮಯ ಮುಗೀತು. ಹೇಳುವುದು ಏನೋ ಉಳಿದು ಹೋಗಿದೆ ಅಂತ ನನಗೇನೂ ಅನಿಸ್ತಿಲ್ಲ. ನಾನಂತೂ ಈ ವಾರ ಹೇಳಬೇಕಾದ್ದನ್ನೆಲ್ಲ ಹೇಳಿ ಮುಗಿಸಿದ್ದೀನಿ. ಮತ್ತೆ ಮುಂದಿನ ವಾರ ಇದ್ದೇ ಇದೆಯಲ್ಲ. ಸಿ ಯು ನೆಕ್ಸ್ಟ್ ವೀಕ್. ನಿಮಗೆ ಇವತ್ತಿನ ಎಪಿಸೋಡ್ ಲೈಕ್ ಆಗಿದ್ರೆ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಜೊತೆಗೆ ನಮ್ಮ ಟ್ವಿಟರ್ ಪೇಜನ್ನು ಫಾಲೋ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಕಳಿಸಿ ಆನ್ feedback@suvarnanews.in. ಈ ನಮ್ಮ ಎಪಿಸೋಡ್ ನೋಡೋಕೆ ಮಿಸ್ ಆಗಿದ್ರೆ suvarnanews.tvಗೆ ಭೇಟಿ ಕೊಡಿ. ಅಲ್ಲೂ ನಮ್ಮ ರೈಟ್ ಕ್ಲಿಕ್ ಎಪಿಸೋಡನ್ನು ಫುಲ್ ಆಗಿ ನೋಡ್ಬೋದು. ಈಗ ನಾನು ರೈಟ್ ಕ್ಲಿಕ್ನಿಂದ ರೈಟ್ ಹೇಳೋ ಸಮಯ. ಸೊ ದಿಸ್ ಇಸ್ ಪ್ರದೀಪ್ ಸೈನಿಂಗ್ ಔಟ್ ಫ್ರಮ್ ರೈಟ್ ಕ್ಲಿಕ್.